ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾದಾಮ್, ಗೋಡಂಬಿ, ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಣ ದ್ರಾಕ್ಷಿ, ಅಂಜೂರ್, ಡೇಟ್ಸ್. ಈಗ ನಾನು ಮಾಡೋಕ್ಕೆ ಕೊಟ್ಟಿರೋದು ಪಿಸ್ತಾ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಗಸಗಸೆ, ಒಣಕೊಬ್ಬರಿ, ತುರಿದಿಟ್ಕೊಳ್ಳಿ. ಇದು ಬೆಫೆಲೋ ಘೀ ನೋಡಿ, ಎಲ್ಲ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಘೀಯಲ್ಲಿ. ಫಸ್ಟ್ ಬಾದಾಮ್ ಹಾಕ್ಕೊಂಡು ಫ್ರೈ ಮಾಡಿ, ಆಮೇಲೆ ಗೋಡಂಬಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಘೀ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಘೀ ಹಾಕ್ಕೊಂಡು ಗಸಗಸೆ, ಕೊಬ್ಬರಿ, ಆಮೇಲೆ ಒಣ ದ್ರಾಕ್ಷಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಡೇಟ್ಸ್ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿದ್ದೆ, ಅದನ್ನು ಸಹ ಘೀಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಮೆಲ್ಟ್ ಆಗುತ್ತೆ ನೋಡಿ. ಆಮೇಲೆ ಎಲ್ಲ ಸೇರಿಸಿ ನಾವು ಎಲ್ಲ ಲಡ್ಡು ಪ್ರಿಪೇರ್ ಆಯಿತು. ಟೇಸ್ಟ್ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಇದ್ದರು, ಟೇಸ್ಟ್ ಮಾಡೋಕ್ಕೆ ಅವ್ರಿಗೆ ಕೊಟ್ಟೆ. ಯಾವ ಥರ ಇದೆ ಅಂತ ಟೇಸ್ಟ್ ನೋಡಿ ಹೇಳ್ತಾರೆ ಅಂತ. ಸೂಪರ್. ನನ್ನ ಹಸ್ಬೆಂಡ್ ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗಂತೂ ತುಂಬಾ ಖುಷಿ ಆಯ್ತಪ್ಪ. ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ, ಕಷ್ಟಪಟ್ಟು ಮಾಡಿರ್ತೀವಲ್ವ ಅದಕ್ಕೆ. ಅದಕ್ಕೆ ನಾನು ಈಗ ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಮನೇಲಿ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಸ್ವಲ್ಪ ಪ್ರೋಸೆಸ್ ಕಷ್ಟ ಆದ್ರೂ ಒಂದ್ಸರಿ ಮಾಡಿಕೊಂಡಿದ್ರೆ 2 to 3 ವೀಕ್ಸ್ ಈಸಿಯಾಗಿ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಟೇಸ್ಟಿಯಾಗೂ ಇರುತ್ತೆ. ಯಾಕಂದರೆ ಹೋಮ್ ಮೇಡ್ ಅಲ್ವಾ. ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಡೈಲಿ ಒಂದು ತಿನ್ನಿ, ತುಂಬ ಹೆಲ್ತಿಯಾಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.